ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಹಂಗೆ ಎಡಿಟ್ ಮಾಡಲ್ಲ, ನಿಮ್ಗೆ ಇಷ್ಟ ನಾನು ಎಡಿಟೇ ಮಾಡಲ್ಲ, ನಾನು ಅದಕ್ಕೆ ಬ್ಯಾಕ್ಗ್ರೌಂಡ್. ಇವನು ಬಂದು ನನ್ನ ಚಿಕ್ಕ ಮೈದನ್ನ ತುಂಬ ವ್ಲಾಗಲ್ಲಿ ನೋಡಿರ್ತೀರ. ಹಿಂದಿನ ವ್ಲಾಗ್ ಬೆಂಗಳೂರಲ್ಲೆಲ್ಲ ಸಿಕ್ಕಿರ್ತಾನೆ, ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ದ. ಸೊ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಬ್ಯಾಕ್ ಸೈಡ್ ಏನು ಟಾಂಟ್ ಮಾಡ್ತಿದ್ದ. ಸೊ ಅದನ್ನು ನಾನು ಹೇಳ್ತಿದ್ದೆ, ಹಾಗೆ ಹಾಕ್ಬಿಡ್ತೀನಿ ನಾನು ಅಂತ. ಸೊ ಅದಕ್ಕೆ ಅವ್ನು ಇಟ್ಕೊಂಡು ತಿನ್ನೋದೆಲ್ಲ ತೋರಿಸ್ಬೇಡಿ, ಒಂಥರ ಇದೆ ಅದು ಇದು ಅಂತ ಹೇಳ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀನಿ ಅಂತೆಲ್ಲ ಹೆದರಿಸ್ಕೊಂಡು ಮಾಡ್ತಿದ್ದ. ನಾನಿವತ್ತು ನೋಡಿ ಯಾವ ಥರ ರೆಡಿ ಆಗಿದ್ದೀನಿ, ಸ್ಯಾರಿ ಹಾಕ್ಕೊಂಡು. ಇದು ನಮ್ಮ ಅತ್ತೆ ಅವ್ರದ್ದು ಸ್ಯಾರಿ, ಬ್ಲೌಸ್ ನಂದೆ, ಸ್ಯಾರಿ ಮಾತ್ರ ನಮ್ಮ ಅತ್ತೆದು. ಸಿಂಪಲ್ಲಾಗಿ ಹಾಕೊಬೇಕಿತ್ತು. ನಮ್ಮ ಮಾವ ಅದು ಮಂತ್ಲಿ ತಿಂಗಳ ಪೂಜೆ ಇತ್ತು, ಸೊ ಅದಕ್ಕೆ ಹೋಗಬೇಕಿತ್ತು. ಏನ್ ಮೊನ್ನೆ ಬಂದಾಗ ಹೆಂಗಾಡ್ತಾ ಇದ್ದ ಕೇಳಿ, ಫುಲ್ಲು ಖುಷಿಯಾಗಿ ಹೋಗ್ದ. ಅಮ್ಮ ಬಂದಿದ್ರಲ್ಲ ಮನೆಗೆ ಅವತ್ತು. ಗೊಂಬೆ ಮಾಡೋದು ಮಾಡಿ ಏನಿದೆ ಅದರೊಳಗೆ ಹುಡುಗ ಬರೀ ಕಾರ್ಡ್, ಆಧಾರ್ ಕಾರ್ಡ್ ಇಟ್ಕೊಂಡು ಬಂದವಳೆ ಕಳಿಸ್ಕೊಡು ಬಸ್ ಬರೋಕ್ಕೆ. ವೆಯ್ಟ್ ಆಗಿದ್ದೆ ಬಸ್. ನಾನು ಬರುವಾಗ ಪೈಸಾ ಪೈಸಾ ಒಳ್ಳೆ ಆಗತ್ತೆ ನಾವು ನನಗೆ ಬೆಳಗ್ಗೆನೇ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳ್ದು ಮನೆ ಒರೆಸಿ ನಾರ್ಮಲ್ ಕೆಲಸಗಳಿರುತ್ತಲ್ಲ ಎಲ್ಲ ಮುಗಿಸ್ಬಿಟ್ಟು ಇವಾಗ ಮಠಕ್ಕೆ ಬಂದಿದ್ದೀವಿ. ನಿಮಗೆ ಲಾಸ್ಟ್ ವ್ಲಾಗ್ಗಳಲ್ಲೇ ಹೇಳಿದ್ದೀನಿ, ನಮ್ಮ ಮಾವ ಅವರು ಪೂಜೆ ಪುನಸ್ಕಾರ ಅದೆಲ್ಲ ನಾವು ಮಠದಲ್ಲೇ ಮಾಡೋದು ಅಂತ. ಸೊ ಅವರ ಅಕ್ಕ ತಂಗೀರನ್ನ ಇವತ್ತು ಫುಲ್ಲಾಗಿ ತೋರಿಸ್ತೀನಿ. ಸೊ ದೊಡ್ಡವರು ಮತ್ತು ಇಬ್ಬರು ತಂಗಿದಿರು ನಮ್ಮ ಮಾವಂದಿರಿಗೆ, ಅವ್ರು 3 ಜನನೂ ಬಂದಿದ್ದರು. ಸೊ ಯಾವ ರೀತಿ ಪೂಜೆ ಸಲ್ಲಿಸಿದ್ವಿ, ಲೈಕ್ 2 ಟೈಮ್ ಇತ್ತು, ಅಂದರೆ ಒಂದೊಂದು ತಿಂಗಳು 2 ದಿವಸ ಕಾರ್ಯಗಳನ್ನ ಮಾಡ್ತಾರೆ. ಸೊ ಅದ್ರದ್ದು 2 ದಿವಸ ಆಯಿತು. ಒಂದು ದಿವಸ ರಾಗು ಕುತ್ಕೊಂಡಿದ್ದ. ನಮ್ಮ ಮನೆಯವರು ಸ್ವಲ್ಪ ನೈಟ್ ಜಾಸ್ತಿ ಹೆವಿ ಡ್ಯೂಟಿ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಗಿತ್ತು ಅವ್ರು ಬರೋ ಅಷ್ಟಕ್ಕೆ. ಸರಿ, ಇನ್ನು ಅವರು ಪುರೋಹಿತರೆಲ್ಲ ಬಂದುಬಿಟ್ಟಿದ್ರಲ್ವ, ಸುತ್ತ ಅವ್ರನ್ನ ಕಾಯಿಸೋದು ಬೇಡ ಅಂತ ಹೇಳಿಬಿಟ್ಟು ರಾಗುನೇ ಪೂಜೆನ ಸಂಪೂರ್ಣ ಮಾಡ್ದ ಅವತ್ತು. ಸೊ ನೆಕ್ಸ್ಟ್ ಡೇ ಇನ್ನು 2 ದಿವಸ ಬಿಟ್ಕೊಂಡು ನಮ್ಮ ಮನೆಯವರು ಮಾಡಿದ್ರು. ಅಂದರೆ ಮನೆಯವರು ಜೊತೆಗೆ ಮೈದನ್ನ ನಾನು ಪ್ರತಿಯೊಬ್ಬರೂ ಇನ್ವಾಲ್ವ್ ಆಗಿರ್ತೀವಿ ಪೂಜೆಗಳಿಗಂತ ಹೇಳಿದ್ರೆ. ಬಟ್ ಇಲ್ಲಿ ಮೇಯ್ನಾಗಿ ಕುತ್ಕೊಂಡು ಪೂಜೆ ಮಾಡೋದ್ರಲ್ಲಿ ಫಸ್ಟ್ ಡೇ ರಾಗು ಮಾಡ್ದ ತಿಂಗಳ ಪೂಜೆಯಲ್ಲಿ. ನೆಕ್ಸ್ಟು ಇನ್ನು 3 ದಿವಸ ಬಿಟ್ಕೊಂಡು ನಮ್ಮ ಮನೆಯವರು ಮಾಡಿದ್ರು. ಸೊ ಚೆನ್ನಾಗಿತ್ತು ಪೂಜೆ, ನೀಟಾಗಿ ಮಾಡಿಕೊಟ್ರು. ಸೊ ಹಾಗೆ ರಾಕ್ ಕ್ಲಿಪ್ಪಿಂಗ್ಸ್ನ ಕೂಡ ಇನ್ ಬಿಟ್ವೀನ್ ಹಾಕ್ತೀನಿ ನೋಡಿ. 2 ದಿವಸದ್ದು ನಾನು ಒಟ್ಟಿಗೆ ಇದರಲ್ಲೇ ಹಾಕ್ತಾಯಿದ್ದೀನಿ. ಸೊ ನಿಮಗೂ ಕೂಡ ಬೋರ್ ಮಾಡಬಾರ್ದು ಮತ್ತು ಪದೇ ಅದನ್ನೇ ತೋರಿಸ್ಬಾರ್ದು ಅನ್ನೋ ಒಂದು ಕಾರಣದಿಂದ. ಸೊ ನಾನು ಎವ್ರಿ ಮಂತಲ್ಲಿ ಯಾವತ್ತು ಮಾಡ್ತಾರೆ, ಎಷ್ಟೇ ಸಲ ಮಾಡ್ತಾರೆ ಅನ್ನೋದು ಕೂಡ ನಾನು ನೆನಪಿಗೆ ಇಟ್ಕೊಬೇಕು ಅನ್ನೋದೊಂದು ಕಾರಣದಿಂದ ವ್ಲಾಗ್ ಮಾಡ್ಕೊತಾ ಇದ್ದೀನಿ. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೂ ಇಷ್ಟಪಡ್ತೀನಿ. ನಿಮಗೆ ಇಷ್ಟ ಆದರೆ ಮಾತ್ರ ಪೂರ್ತಿಯಾಗಿ ವ್ಲಾಗ್ ನೋಡಿ, ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ಯಾಕೆಂದರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಇಲ್ಲ ಒಬ್ಬೊಬ್ರಿಗೆ ಬೋರ್ ಅಂತ ಅನಿಸುತ್ತೆ. ಬಟ್ ನನ್ನ ನೆನಪಿಗೋಸ್ಕರ ನಾನು ಮಾಡಿರೋ ವ್ಲಾಗ್ನ ನಾನು ಮಿಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಂದು ಸ್ವಲ್ಪ ಇರ್ಸು ಮುರ್ಸು ಏನು ಪದೇ ಇದನ್ನೇ ಹಾಕ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಇಗ್ನೋರ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಸೊ ಬನ್ನಿ ಇವಾಗ ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಸ್ವಲ್ಪ ನೋಡಿ.
ಇಲ್ಲ ಕುತ್ಕೊಳ್ಳಿ ಹೋಗಿ ಮತ್ತೆ ಆಚೆ. ఉప్పే పచ్చడి పచ్చడినా ఉప్పు కావాలి. ಸೊ ಪೂಜೆ ಎಲ್ಲ ಸಂಪೂರ್ಣವಾಗಿ ಮುಗಿಸಿ ಊಟ ಎಲ್ಲ ಮಾಡಿಕೊಂಡು ನಂತರ ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಸೊ ಮತ್ತೆ ನಾನು 3 ದಿವಸ ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸೊ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. ಸೆಪ್ಟೆಂಬರಲ್ಲಿ 2 ದಿವಸ ನಮ್ಮ ಮಾವನವರಿಗೆ ಪೂಜೆ ಸಲ್ಲಿಸಿದ್ದೀವಿ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ, ಅಂದರೆ 3 ಡೇಸ್ ಆದಮೇಲೆ ತಿರ್ಗಾ ಮಠಕ್ಕೆ ಹೋಗಿ ಇನ್ನೂ ಒಂದು ಪೂಜೆ ಸಲ್ಲಿಸಿದ್ವಿ. ಅದನ್ನು ಹಾಕ್ತಾಯಿದ್ದೀನಿ ಇವಾಗ, ನೋಡ್ಕೊಂಡು ಬನ್ನಿ. ಬಂದ್ರೆ ಕೊಡ್ತೀನಿ. ಬಂದ್ರೆ ಕೊಡ್ತೀನಿ. ನೋಡಿದ್ರಲ್ಲ, ಇವರೆಲ್ಲ ನಮ್ಮ ಮಾವನ ಸಂಬಂಧಿಕರು, ಅಂದರೆ ಅಕ್ಕ ತಂಗಿ ಮತ್ತು ಇನ್ನೂ ಒಂದು ತಂಗಿ ಮತ್ತು ಅಕ್ಕನ ಮಕ್ಕಳು, ಅವ್ರ ಸೊಸೆ ಅಂದಿರು ಎಲ್ಲರೂ ಬಂದಿದ್ದರು. ತುಂಬ ಖುಷಿ ಅನಿಸ್ತು. ಯಾಕಂದರೆ ನಮ್ಮ ಮಾವನವರ ಕಾರ್ಯ ಎಲ್ಲ ಪೂಜೆಗೆಲ್ಲ ಇನ್ವಾಲ್ವ್ ಆಗ್ತಾ ಇರೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಇದು ತಿಂಗಳು ಇದ್ದೇ ಇರುತ್ತೆ, ಒಂದು ವರ್ಷದವರೆಗೂ. ಇವಾಗ ನಮ್ಮ ಮನೆಯವರು ಅಂದರೆ ವಿಕಾಸ್ ಅವರು ಕೂತಿದ್ದಾರೆ ಪೂಜೆ ಮಾಡೋಕ್ಕೆ. ಸೊ ನಾನು ಸ್ವಲ್ಪನೇ ವೀಡಿಯೋ ಮಾಡ್ಕೊಳ್ಳೋಕ್ಕಾಯಿತು. ಯಾಕೆ ಅಂತ ಹೇಳಿದ್ರೆ ನಾನು ಅಲ್ಲಿ ಕೂತಿದ್ದೆ ಮತ್ತು ರಾಘು ಕೂಡ ಬಂದು ಇವಾಗ ಕೂತ್ಕೊತಾನೆ. ಸೊ ಎಲ್ಲರೂ ಪೂಜೆಯಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ತುಂಬ ಲಾಂಗಾಗಿ ಎಳೆಯೋದು ಬೇಡ. ವೀಡಿಯೋಸ್ನ ಸ್ವಲ್ಪ ಏನೇನು ಆಗ್ತದೆ ನಮ್ಮ ಫ್ಯಾಮಿಲಿಯಲ್ಲಿ ಅದನ್ನು ತೋರಿಸೋಣ ಅನ್ನೋ ಒಂದು ಕಾರಣದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬ್ಯಾಕ್ಗ್ರೌಂಡ್ ತುಂಬ ನಾಯ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ನನ್ನ ಮಗ ಸಿಕ್ಕಾಪಟ್ಟೆ ತರಲಾರಟೆ ಆಗಿದ್ದಾನೆ ಈ ನಡುವೆ. ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ ಅಲ್ಲಿ ಯಾವ ಥರ ಪೂಜೆ ಆಯಿತು ಅದನ್ನೆಲ್ಲ ಹಾಕ್ತೀನಿ, ಪ್ಲೀಸ್ ನೋಡ್ಕೊಂಡು ಬನ್ನಿ. ओम शुक्लांबरधरं विष्णुं शशिवर्णं चतुर्भुजं प्रसन्नवदनाय जगन्नाथाय सर्वकार्यसिद्धिदायकाय वाजराजलक्ष्मीं सर्वमंगलमाङ्गल्ये ओम विष्णुर्मावाहय भूर्भुवस्वाहा भूर्भुवस्वाहा यस्मिन् भगवन्तं परिकाक्षाय महता आवाहयं ध्यानास्मभ्यामि आवाहयामि आस्मभ्यामि हस्तयोः पाणियोः पाद्यं के हरिं मनानं समयामि प्रवासभावं कवयद्रिका तवाचा अभ्यन्तरस्ति उर्विता तत्तानुदार तत्तानुदार अच्युताचरणदार तत्तानुदार अपनी मंदिर के पास का आगे के थोड़ा बहुत लेगा फिर आप सदा पास या अनुभव से तुम्हें सब बात मत नहीं करते देवी और मैं बच्चों में देता भगवान सत्र हम अपने दृष्टि ये बहुत आत्मा उन्नत तुम्हारे जना उन्नत मनोबल या उन्नत विश्वास आ जाते हैं पर चलते बढ़ते हैं ना शुक्र ने जल्दी कहता है कि बात करें हम कहते हैं बच्चों से कि मतलब मेरा बताते हैं कि दुआ प्यार दे तो आप अपने मन जाए तो नहीं है वैसे देवी प्रति देवता का इसमें नबी कुछ का आदेश में सब हो रहे हैं नमस्कार मां आप अपने चिरो में वो जवाब दे भाई वो भी दाव ये मत का पर इस टाइप हम भी है कि एक ना मां ये दिवा का ना को देख तेरा शास्त्र आ गया भगवान के नाम राजा के तुम गोदा का मतलब वो तो प्रमुख नहीं है कि समाज समस्त तरह से विचार हो रहा है आप राजा के समझते हैं वो
भूः भुवः स्वः भुवः स्वः चैराणि आत्मिकाय प्राथमिकपदे दैवी शस्त्रस्नाः सत्यमान्ते ध्यावन्तिकार्ते सत्यनाथिपदे सिद्धस्ते ओम शान्ति गंगे शिवे जया बुधा सस्यन्दे सिद्धावे जयपिन सार्णीलिं गुरु प्रणय प्रतीकाक्षैटा सकातं प्रस्थाप्यामि आवाय नमस्कृत्य भगवते महिला सकातानं प्रतिष्ठापयामि प्रवेदो ताप्या ओम देवसत्वादो प्रवेशकरणं सरस्वती वेदज्ञान विद्या याज्ञाद्या यापचामि आर्यमणं बृहस्पतिं क्रमदाना ज्योतिया वाल्मीकिं ज्योतिं प्रमाणं सरस्वतीं देवसत्वा समिदोक्तवे स्मः बाभ्यां प्रज्ञाताभ्यां सरस्वती वेदज्ञान विद्या याज्ञाद्या यापचामि आर्यमणं बृहस्पतिं क्रमदाना ज्योतिया वाल्मीकिं ज्योतिं प्रमाणं सरस्वतीं देवसत्वा ज्योतिर्वेद बाभ्यां प्रज्ञाताभ्यां सरस्वती वेदज्ञान यासाम्राज्ये याविचामि सत्वासाम्राज्ये याविचामि देवोक्तसमिताभ्यस्तु कायेन वाचा मनसे देव विद्यार्थना कृते स्वावादं नोमि यद्दशकं पदत्वे श्रीमन्नारायणाय समर्पयामि चिचुळे साಕು ಬೇರೆ ಕೊಡಿ ಓಪನ್ ಮಾಡಿಬಿಟ್ಟಿದ್ದೆ ಇದ್ರ ಮೇಲೆ ಏನಿದ್ರು ತೆಗೆದಿಲ್ಲ ಏನು ತೆಗೆದಿಲ್ಲ ಇಲ್ಲಿವರೆಗೂ ಅಷ್ಟೇ ತೆಗೆದು ಚಿತ್ರಕಾರಿಗೆ ಸೊ ಆವತ್ತು ಕೂಡ ಪೂಜೆ ಚೆನ್ನಾಗಿ ಆಯಿತು. ಇಬ್ಬರು ಕೂಡ ಕೂತಿದ್ರು, ನನ್ನ ಮೈದ್ನ ಮತ್ತು ನನ್ನ ಗಂಡ ಇಬ್ಬರು ಕೂಡ ಕೂತಿ ನೀಟಾಗಿ ಪೂಜೆ ಎಲ್ಲ ಪುರೋಹಿತರು ಮುಗಿಸ್ಕೊಟ್ರು. ಇದು ಆಚೆ ಬಂದು ಇನ್ನೂ ಸ್ವಲ್ಪ ಕಾರ್ಯಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಡ್ತಾಯಿದ್ರು ಮತ್ತು ಎಲ್ಲರೂ ಕುತ್ಕೊಂಡಿದ್ರು. ಈ ಪೂಜೆ ಎಲ್ಲ ಮುಗಿದ ಮೇಲೆ ನಂತರ ಊಟ ಮಾಡಿ ನಾವು ಕೂಡ ಅಲ್ಲಿಂದ ಹೊರಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಅದನ್ನು ಏನು ಫುಲ್ಲಾಗಿ ಕ್ಯಾಪ್ಚರ್ ಮಾಡಿಲ್ಲ. ಯಾವಾಗಲೂ ಇದೇ ಥರ ಪದ್ಧತಿ ಇರುತ್ತೆ, ಅಂದರೆ ತಿಂಗಳು ಪೂಜೆಗಳಿರುತ್ತೆ. ಸೊ ಅಲ್ಲಿ ಹೋಗಿಬಿಟ್ಟು ಪೂಜೆ ಮಾಡಿ ಎಲ್ಲ ಸಲ್ಲಿಸಿ ಊಟ ಮಾಡಿ ಮುಗಿಸ್ಕೊಂಡು ನಾವು ಮನೆಗೆ ಬರ್ತೀವಿ. ಓಕೆನಾ, ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.